ಹೋಗೋದಿಲ್ಲ. ಯಾಕಂದ್ರೆ ಏನಾದ್ರೂ ಟೀಕೆ ಮಾಡುವಂತವ್ರು ಹೇಳುವಂತದ್ರಲ್ಲಿ ಏನಾದ್ರು ಸ್ವಲ್ಪ ಮೆಟೀರಿಯಲ್ ಇರ್ಬೇಕು, ಸ್ವಲ್ಪ ತೂಕ ಇರ್ಬೇಕು. ಸುಮ್ಮನೆ ಒಳ್ಳೆಯಾಕೆ ಯಾರು ಮಕ್ಕಳು ಮಾತಾಡ್ತಾ ಆಗುತ್ತೆ. ಈ ತರ ಜಾಗ ಕೊಟ್ಬಿಟ್ಟು ಜಾತಿಗಳಿಗೆ ಬೇರೆ ಮಾಡ್ಬಿಟ್ಟು ಜಾತಿಗಳು ಮತ್ತೆ ವೈಷಮ್ಯ ತಂದ್ಬಿಟ್ರು ಪಾಪ. ಹಿಂಗಂದ್ರೆ ಕುಣಿಯಕ್ ಬರ್ತಾರೋ ನೆಲಕ್ಕೆ ನೋಡ್ಕೊಳ್ಬೇಕು. 10 ವರ್ಷ ನಿಮ್ಗೆ ಅವಕಾಶ ಕೊಟ್ಟಿದ್ರು, ನೀವು ಯಾವತ್ತೂ ಅದ್ರ ಕಡೆ ಗಮನ ಹರಿಸಲಿಲ್ಲ. ತಾವು ಬಹಳಷ್ಟು ಜಯಂತಿಗಳಲ್ಲಿ ಭಾಗವಹಿಸಿ ತಮ್ಮ ಶೈಲಿಯಲ್ಲಿ ನೃತ್ಯ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಮಾಡಿದ್ವಿ. ನಿಮ್ಗೂ ಅರ್ಜಿಗಳು ಕೊಟ್ಟಿದ್ರು ಜಾಗ ಕೊಡಿ ಅಂತ. ಯಾಕೆ ಅವತ್ತು ನೀವು ತಲೆ ಓಡಿಸ್ಲಿಲ್ಲ? ನೀವು ಅವತ್ತು ಯಾಕೆ ನಿದ್ದ ತಲೆ ಹೊಡಿಲಿಲ್ಲ? ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಶೈಕ್ಷಣಿಕ ಅಧ್ಯಯನ ಕೇಂದ್ರಗಳನ್ನ ಮಾಡಿದ್ವಿ. ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಆರ್ಥಿಕವಾಗಿ ಚೈತನ್ಯ ಇದ್ದೇ ಇರ್ತಕ್ಕಂಥವ್ರಿಗೆ ನೀವು ಏನಾದ್ರೂ ಒಂದು ಡಿಜಿಟಲ್ ಲೈಬ್ರರಿನೋ ಒಂದು ಏನೋ ಎಕ್ಸ್ಪೆನ್ಸಿವ್ ಟ್ರೈನಿಂಗ್ ಸೆಂಟರ್ ಮಾಡುವಂಥದ್ದು, ಕೆರಿಯರ್ ಕೌನ್ಸಿಲಿಂಗ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಒಂದು ಅಲ್ಲಿ ಮಾಹಿತಿಯನ್ನ ಕೆಲಸ ಮಾಡ್ಕೊಂಡು ಜಾಗ ಕೊಟ್ಟು ಹೇಳಿ ಕೊಟ್ಟಿ ತಪ್ಪು ಅಂತ ಹೇಳಿ ಎಲ್ಲರೂ ಹೇಳಿ ನೋಡ. ಎಲ್ಲಿಗಾರಿಕೆ ಇದ್ರೆ ಹೇಳಿ ಕೊಡಬಾರ್ದಾಗಿತ್ತು. ನಾವು ಎಲ್ಲಾ ಜಾತಿ ವರ್ಗದವರಿಗೆ ಒಂದೇ ಕಡೆ ಕೊಟ್ಟಿದ್ದೀವಿ. ಒಬ್ರು ಇಲ್ಲಿ ಒಬ್ರಿಗೆ ಅಲ್ಲಿ ಕೊಡುವಂತ ಕೆಲಸ ಮಾಡ್ತಿಲ್ಲ, ಎಲ್ಲಾರ್ಗೂ ಒಂದೇ ಕಡೆ ಕೊಟ್ಟಿದ್ದೀವಿ. ಆಮೇಲೆ ಎಲ್ಲಿಗೂ ಒಂದು ಕಾಮನ್ ಪ್ಲೇಸ್, ಒಂದು 3 ಎಕರೆ ಜಾಗ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತಿದ್ದೀವಿ. ಒಂದು ಓಪನ್ ಏರ್ ಥಿಯೇಟರ್ ಮಾಡ್ಬೇಕು ಅಂತ. ನಾಳೆ ಎಲ್ಲರೂ ಏನಾದ್ರು ಅವರು ಅವ್ರ ಬರೀ ಅದನ್ನೇ ಗುರುತು ಬರೋದಿಲ್ಲ, ಒಳ್ಳೇದು ಯಾವುದು ಗುರುತು ಬರೋದಿಲ್ಲ. ಅದರಿಂದ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾನು ಮುಂದೆ ಹೇಳಿದ್ದೆ, ನಾನು ಜಾಗ ಕೊಡಿಸ್ತೀನಿ ಅಂತ ಕೂಡ ಹೇಳಿದ್ದೆ. ಏನ್ ಬೆಸ್ಟ್ರೆ ಇವತ್ತು ನಾವು ನಮಗೆ ಬಹಳ ಆತ್ಮೀಯರು ಯಾರು ನಮ್ಮ ANR ನಾಗರಾಜ್ ಅವರು, ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ನಾವು ಯಾವತ್ತೂ ಅವರು ಇಂಥ ಜಾತಿಯವರು ತಗೊಳ್ಳೇ ಇಲ್ಲ. ಅವರು ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿದ್ದಾರೆ.